Hello guys, welcome back to Mahima YouTube ಚಾನಲ್. 1 year ಬ್ಯಾಕ್ ಈ ವಿಡಿಯೋ ತೆಗೆದಿದ್ದು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 1 year ಬ್ಯಾಕ್ ಈ ಟೈಮಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲೋ ಹೋಗಿದ್ವಿ ಆಚೆಗಡೆ ಸಫಾರಿ ಅಂತ. ನನ್ನ ಫ್ರೆಂಡು ನೋಡಿದ್ದು ಈ ಜಾಗನ. ಸೊ ಇಲ್ಲೇ ನಮ್ಮ ಮನೆಯಿಂದ ಲೈಕ್ 3 hours ಜರ್ನಿ ಮಾಡಿದ್ರೆ ವಿಸ್ಕಾನ್ಸಿನ್ ಅಂತ ಸಿಗುತ್ತೆ. ಸೊ ಅದು ಬೇರೆ ಸ್ಟೇಟು, ಚಿಕಾಗೋದಿಂದ ಒಂದು 3 hours ಡ್ರೈವ್ ಇರುತ್ತೆ. ಬಟ್ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಫಾರ್ ಸಮ್ಮರ್. ತುಂಬ ಚೆನ್ನಾಗಿದೆ ವಿಸ್ಕಾನ್ಸಿನ್ನು. ನಾನು ಆಲ್ಮೋಸ್ಟ್ 2 ಸತಿ ಹೋಗಿದ್ದೀನಿ ವಿಸ್ಕಾನ್ಸಿನ್ಗೆ. ಸಮ್ಮರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇವಳು ಏನೋ ಸಫಾರಿ ಇದೆ ಅಂತ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರು. ಒನ್ ಡೇ ಔಟಿಂಗ್ ಥರ. ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ, ಯಾಕಂದರೆ ಎಲ್ಲ ಅನಿಮಲ್ಸ್ ಎಲ್ಲ ನೋಡಿ ಚೆನ್ನಾಗಿ ಖುಷಿ ಆಗುತ್ತೆ ಅವರಿಗೆ. ಸೊ ಫುಡ್ಡನ್ನ ನಾವೇ ತೊಗೊಬೇಕು, ನಾವೇ ಪರ್ಚೇಸ್ ಮಾಡಬೇಕು ಫುಡ್ನ. ಅದಾದಮೇಲೆ ಎಂಟ್ರಿ ಫೀಸ್ ಕೂಡ ಇರುತ್ತೆ ಒಂದು ಕಾರಿಗೆ ಇಷ್ಟ ಅಂತ. SUVಗೆ ಬೇರೆ ಥರ ರೇಟ್ ಇರುತ್ತೆ, ಚಿಕ್ಕ ಕಾರಿಗೆ ಬೇರೆ ಥರ ರೇಟ್ ಇರುತ್ತೆ. ಸೊ ಒನ್ಸು ಎಂಟ್ರಿ ಫೀಸ್ ಎಲ್ಲ ಕಟ್ಟಿ ಫುಡ್ ಎಲ್ಲ ತೊಗೊಂಡು ಒಂದ್ಸತಿ ಒಳಗಡೆ ಹೋಗಿದ ತಕ್ಷಣ ಪ್ರಾಣಿಗಳು ಎಲ್ಲ ಓಪನ್ ಸ್ಪೇಸಲ್ಲಿ ಬಿಟ್ಟಿರ್ತಾರೆ. ಒಂದು ಜಾಗ ತೊಗೊಂಡು ಎಲ್ಲ ಲೈಕ್ ಜಿರಾಫು, ಕ್ಯಾಮಲ್ಸು, ಒಂದಷ್ಟು ಗೋಟು, ವೆರೈಟೀಸ್ ಆಫ್ ಗೋಟು US ಅಲ್ಲಿ ಜಿರಾಫು, ಮತ್ತು ಇನ್ನು ಬೇರೆ ಬೇರೆ ಥರ ಆಕ್ಸು ಎಲ್ಲ ಬಿಟ್ಟಿದ್ರು. ಅಂದರೆ ವೈಲ್ಡ್ ಅನಿಮಲ್ಸ್ ಇಲ್ಲ, ಜಸ್ಟ್ ನಾರ್ಮಲ್ ನಾವು ಝೂ ಅಲ್ಲಿ ಏನು ನೋಡ್ತೀವೋ ಅದೇ ಇತ್ತು. ನನಗೆ ಹೇಳ್ಬೇಕಂದ್ರೆ ಅಷ್ಟೊಂದು ಎಕ್ಸೈಟೆಡ್ ಇರಲಿಲ್ಲ, ಎಲ್ಲ ನೋಡಿರೋದೆ ಪ್ರಾಣಿಗಳ್ನ ಇನ್ನೇನು ನೋಡೋದು ಅನ್ನಂಗೆ. ಏನೋ ಫ್ರೆಂಡ್ಸ್ ಜೊತೆ ಒನ್ ಡೇ ಔಟಿಂಗ್ ಥರ ಇತ್ತು, ಚೆನ್ನಾಗಿತ್ತು. ಬಟ್ ಆ ದಿನ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಸೆಕೆ ಇತ್ತು. ಇಟ್ ವಾಸ್ ಟೂ ಹಾಟ್. ಒನ್ಸ್ ನಾವು ಎಂಟರ್ ಆಗಿದ ತಕ್ಷಣ ಜಿರಾಫ್ ಇತ್ತು. ಫಸ್ಟು ಜಿರಾಫ್ ಎಲ್ಲ ವೀಡಿಯೋಸ್ ತೊಗೊಂಡು ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ. ಸೊ ಅದಾದಮೇಲೆ ಇಲ್ಲಿ ನೋಡಿ, ಎಲ್ಲ ಬಿಸಿಲಿಗೆ ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಎಲ್ಲೂ ಬರ್ತಾನೇ ಇಲ್ಲ. ಇದೆಲ್ಲ ಒಂಥರ ಇದು ಮೇಕೆನಾ ಇಲ್ಲಾಂದರೆ ಜಿಂಕೆನಾ ಗೊತ್ತಾಗ್ತಾ ಇಲ್ಲ. ಕೊಂಬು ಮಾತ್ರ ಉದ್ದ ಇದೆ. ಜಿಂಕೆ ಅನಿಸುತ್ತೆ ಪ್ರಾಬಬಲಿ, ಮೇಕೆ ಅಲ್ಲ ಅನಿಸುತ್ತೆ, ಜಿಂಕೆನೇ ಇದು. ವೆರೈಟೀಸ್ ಆಫ್ ಜಿಂಕೆ, ಮೇ ಬಿ ಅಮೇರಿಕಾದ ಜಿಂಕೆ ಇದು. ಪರ್ಸ್ನಲಿ ಅನಿಮಲ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಯಾಕಂದರೆ ನಮ್ಮೂರಲ್ಲೆಲ್ಲ ನಾನು ಲೈಕ್ ಮೇಕೆ ಜೊತೆ ಆಮೇಲೆ ಹಸು ಜೊತೆ ಎಲ್ಲ ಪ್ರಾಣಿಗಳ ಜೊತೆ ಬೆಳೆದಿರೋದು. ಅದಕ್ಕೆ ನನಗೆ ಪರ್ಸ್ನಲಿ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ನನಗೆ ಝೂಗೆ ಹೋಗೋದು, ಈ ಅಕ್ವೇರಿಯಮ್ಗೆ ಹೋಗೋದಂದ್ರೆ ತುಂಬ ಇಷ್ಟ. ನೋಡಿ ಅಲ್ಲಿ ಹಾಸ್ಟ್ರಿಚ್ ಇದೆ, ಅಲ್ಲಿ ಎಷ್ಟು ದೊಡ್ಡದಾಗಿದೆ ಹಾಸ್ಟ್ರಿಚ್ಚು. ಅಲ್ಲಲ್ಲೇ ಇವರು ಅಂದರೆ ಅಲ್ಲಿ ಮೇಂಟೆನೆನ್ಸ್ ಅವ್ರ ಡಿಪಾರ್ಟ್ಮೆಂಟ್ ಎಲ್ಲ ನಿಂತ್ಕೊಂಡಿರ್ತಾರೆ. ಇಷ್ಟು ಅನಿಮಲ್ ಹಾಕ್ಬಿಟ್ಟು ಎಷ್ಟೊಂದು ಜನ ಇದ್ದರು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟು. ಅದೇ ಇಂಡಿಯಾದಲ್ಲಾಗಿದ್ದರೆ ಅಷ್ಟೊಂದು ಜನ ಡಿಪಾರ್ಟ್ಮೆಂಟೇ ಇರ್ತಿರ್ಲಿಲ್ಲ. ಇಷ್ಟು ಅನಿಮಲ್ಸ್ ಹಾಕಿ. ಬಂಡೀಪುರ್ಗೆ ಹೋಗ್ಬೇಕು ಅಂತ ನನಗಿಷ್ಟ. ನಾನು ಕರಿತಾ ಇದ್ದೀನಿ ನೋಡಿ, ಬಾ 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 ಕಾ ಕಾ ಕಾ. ಇಲ್ಲಿ ನೋಡಿ ಹಸುನ ಇದು ಏನು ನೀರಲ್ಲಿ ಎಮ್ಮೆಗಳು ನೋಡಿ, ಎಮ್ಮೆ ಹೆಂಗೆ ನೀರಲ್ಲಿ ಉಳ್ಳಾಡ್ತವೆ ಆರಾಮಾಗೆ. ನಮ್ಮ ಮೂತಿನೇ ಹಾಕ್ಬಿಡ್ತು ಕಾರ್ ಒಳಗಡೆ, ಎಲ್ಲ ಊಟದೆಲ್ಲ ಕಾರ್ ಒಳಗಡೆನೇ ಚೆಲ್ಲೋಗ್ಬಿಡ್ತು. ನಂಗೆ ಭಯ ಆಗ್ಬಿಟ್ಟು. ನೀವು ಬುಕ್ಕಲ್ಲಿ ಓದಿರ್ತೀರಲ್ಲ, ವೈ ಫಾರ್ ಯಾಕ್ ಅಂತ, ನೋಡಿ ಇಲ್ಲೇ ಇದೆ, ಯಾಕ್ ಬಾ ಬಾ ಅಂತ. ಇದು ನೋಡಿ ಎಲ್ಲ ವೆರೈಟೀಸ್ ಆಫ್ ಹಸುಗಳು. ಸೊ ಅಲ್ಲಿ ನೋಡಿ ಎಷ್ಟು ಕೂದಲಿದೆ ನೋಡಿ ಅದಕ್ಕೆ. ಇದ್ರ ಕೊಂಬು ನೋಡಿ ಎಷ್ಟು ದಪ್ಪ ಇದೆ, ಯಪ್ಪ ಎಷ್ಟು ದಪ್ಪ ಇದೆ ಕೊಂಬು ಮಾತ್ರ.
ಇದಂತೂ ಆ ಕಪ್ನೇ ತೊಗೊಂಬಿಡ್ತು. ಆ ಕಪ್ನ ತೊಗೊಂಡು ಅದೇ ತಿಂತಾಯಿತ್ತು. ಒಂದು ಕಪ್ಪಿಗೆ ಎಷ್ಟು, ಒಂದು $5 ಇದೆ ಅದು. ಒಂದೇ ಒಂದು ಅಷ್ಟು ಕಪ್ಪಿಗೆ $5 ಊಟ ಅದಕ್ಕೆ. ಒಂಥರ ಫನ್ ಇತ್ತು ಅದಕ್ಕೆ ಫೀಟ್ ಮಾಡಿ. ಅದೆಲ್ಲ ನಮ್ಮ ಕಾರ್ ಹತ್ರ ಬಂದು ಅದು ತಿಂತಾ ಇರುವಾಗ ಒಂಥರ ಫನ್ ಇತ್ತು, ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು. ಇದು ನೋಡಿ, ಹಿಮಾಲಯಸ್ ಕಡೆ ಎಲ್ಲ ಗೋಟ್ ಇರ್ತಾವಲ್ಲ, ಲೈಕ್ ಮೇಕೆಗಳು ಇರ್ತಾವಲ್ಲ, ಆ ಥರ ಇದೆ. ಸೊ ಇದು ಕೋಲ್ಡ್ ರೀಜನಲ್ಲಿ ಇರ್ತಾವಲ್ಲ ಆ ಥರ. ಇದಕ್ಕೆ ನೋಡಿ ಹೆಂಗಿದೆ ಕೂದಲು, ತಲೆ ಮೇಲೆ ಒಂಥರ ಬಾಬ್ ಕಟ್ ಮಾಡಿ ಥರ ಇದೆ. ಇದೇನು ನೀರಲ್ಲಿರೋ ಹಂದಿಗಳ ಥರ ಇದ್ದಾವೆ, ಗೊತ್ತಿಲ್ಲ ಏನಂತ ಹೆಸರು, ಬಟ್ ನೀರಲ್ಲಿದ್ವು. ಅದಾದಮೇಲೆ ಒಳಗಡೆ ಒಂದು ಕಾಂಪೌಂಡ್ ಥರ ಮಾಡಿ ಅಲ್ಲಿ ಆಸ್ಟ್ರಿಚ್ ಎಲ್ಲ ಬಿಟ್ಟಿದ್ರು. ಸೊ ಅಲ್ಲಿ ಆಸ್ಟ್ರಿಚ್ ಹತ್ರ ಹೋಗಿದ್ದೆ ನಾನು. ಸೊ ಒಂಥರ ಫನ್ ಇತ್ತು. ಆಸ್ಟ್ರಿಚ್ ಬಂದು ಕುಕ್ಕಕ್ಕೆ ಬಂದ್ಬಿಡುತ್ತೆ, ಅದು ಹುಷಾರಾಗಿರಬೇಕು. ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಆಸ್ಟ್ರಿಚ್ ಅಷ್ಟು ದೊಡ್ಡದಾಗಿರುತ್ತೆ. ಇಟ್ ವಾಸ್ ಫನ್. ನಮ್ಮೂರ ಕಡೆ ಎಲ್ಲ ಹೈಬ್ರಿಡ್ ಹಸು ಚಿಕ್ಕದಾಗಿರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ನೋಡಿ ಇಲ್ಲಿದೆ US ಅಲ್ಲಿ ಹೈಬ್ರಿಡ್ ಹಸುಗಳು. ಎಷ್ಟೇ ಚಿಕ್ಕದಾಗಿದೆ ನೋಡಿ, ಅದೆಷ್ಟು ದೊಡ್ಡದಾಗಿ ಬೆಳೆದೇ ಇಲ್ಲ, ಅದು ಚಿಕ್ಕದಾಗಿದೆ. ಇಷ್ಟೇ ನೆಲದಲ್ಲೇ ಇದೆ ಅದು. ಅದಕ್ಕೆ ಬೇರೆ ನೋಡಿ ಕೊಂಬುಗಳು, ಮತ್ತೆ ಇದು ಆಕ್ಸ್ ಎಲ್ಲ ಇದು ಆಲ್ಮೋಸ್ಟ್ 2-3 ವರ್ಷ ಹಸು ಅನ್ಸುತ್ತೆ. ಅದೇ ನೆಲದಲ್ಲೇ ಇದೆ. Hope you enjoyed this video. See you next video. Bye bye. Thanks for watching. Love you guys. Bye bye.